ನಾವು ಎಲ್ಲರೂ ಬಸವೇಶ್ವರ ಮಠದಲ್ಲಿ ಪ್ರವಚನಕ್ಕೆ ಸೇರಿದ್ದೇವೆ. ಏಕಾದಶಿಯ ಪ್ರಯುಕ್ತ ಪಿತೃದೇವತೆಗಳು ಅಂದರೆ ಯಾರು, ನಾವು ಮಾಡುವ ಪೂಜೆ ಪಿತೃಗಳಿಗೆ ಹೇಗೆ ತಲುಪುತ್ತದೆ ಎಂಬ ವಿಷಯದ ಬಗ್ಗೆ ತಿಳಿದೆವು. ಈಗ ಏಕಾದಶಿ, ಇಂದಿರಾ ಏಕಾದಶಿಯ ಮಹತ್ವ ಹಾಗೂ ಈ ಏಕಾದಶಿಗೂ ಪಿತೃಗಳಿಗೂ ಏನು ಸಂಬಂಧವಿದೆ, ಈ ಏಕಾದಶಿ ಮಾಡುವುದರಿಂದ ಪಿತೃಗಳಿಗೆ ಹೇಗೆ ಉಪಯೋಗವಾಗುತ್ತದೆ ಎಂಬುದನ್ನು ಒಂದು ಕಥೆಯ ಮುಖಾಂತರ ನೋಡೋಣ. ಹಿಂದೆ ಇಂದ್ರಸೇನನೆಂಬ ರಾಜನಿದ್ದ. ಆತ ವಿಷ್ಣು ಭಕ್ತ, ಒಳ್ಳೆಯ ರಾಜ. ಪ್ರಜೆಗಳನ್ನು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದ. ಒಮ್ಮೆ ರಾಜ ಪ್ರಜೆಗಳ ಜೊತೆ ಕುಳಿತಿರುವಾಗ ನಾರಾಯಣ ಭಕ್ತ ನಾರದ ಅಲ್ಲಿಗೆ ಬಂದರು. ನಾರದರು ಬರುತ್ತಿರುವುದನ್ನು ನೋಡಿ ರಾಜ ಎದ್ದು ನಿಂತು ವಿನಯಪೂರ್ವಕವಾಗಿ ಪ್ರೀತಿಯ ಮಾತುಗಳಿಂದ ನಾರದರಿಗೆ ತಮ್ಮ ಅರಮನೆಗೆ ಸ್ವಾಗತಿಸಿದರು. ಯೋಗ್ಯ ಆಸನದಲ್ಲಿ ಕುಳ್ಳರಿಸಿ ನಾರದರಿಗೆ ಪಾದ ತೊಳೆದು ಪಾದ ಸೇವೆ ಮಾಡಿ ಅತಿಥಿ ಸತ್ಕಾರವನ್ನು ಮಾಡಿದರು. ಅತಿಥಿ ಸತ್ಕಾರದಿಂದ ಪ್ರಸನ್ನರಾದ ನಾರದರು ರಾಜನಿಗೆ ಯೋಗಕ್ಷೇಮವನ್ನು ಕೇಳಿದರು. ರಾಜರೇ, ನೀವು ಹೇಗಿದ್ದೀರಾ, ಪ್ರಜೆಗಳು ಹೇಗಿದ್ದಾರೆ ಅಂತ ಕೇಳಿದರು. ಅದಕ್ಕೆ ರಾಜರು, ತಮ್ಮ ದಯದಿಂದ ನಾವೆಲ್ಲ ಆರಾಮವಾಗಿದ್ದೇವೆ. ನನ್ನ ಪ್ರಜೆಗಳನ್ನು ನಾನು ಮಕ್ಕಳಂತೆ ಪ್ರೀತಿಸುತ್ತೇನೆ. ರಾಜ್ಯ ಕಾರ್ಯದ ನಡುವೆ ಬಿಡುವು ಮಾಡಿಕೊಂಡು ಪೂಜೆ, ಯಜ್ಞ, ತಪ, ಧ್ಯಾನಗಳನ್ನು ಮಾಡುತ್ತೇನೆ ಎಂದು ತಿಳಿಸಿದರು. ಇದಾದ ನಂತರ ರಾಜರು ಕೇಳಿದರು, ನಾರದರೇ, ನೀವು ಅರಮನೆಗೆ ಬರುವ ಕಾರಣ? ಏಕೆಂದರೆ ಸುಮ್ಮನೆ ಯಾರೂ ಬರೋದಿಲ್ಲ, ಏನಾದರೂ ಕಾರಣ ಇದ್ರೇ ಬರ್ತಾರೆ. ಹಾಗೆ ನಾರದರು ಬರಬೇಕಂದ್ರೆ ಏನಾದರೂ ಕಾರಣ ಇರಲೇಬೇಕಲ್ವಾ? ಅದಕ್ಕೋಸ್ಕರ ರಾಜರು ಕೇಳಿದರು ನಾರದರಿಗೆ, ನೀವು ಬಂದ ಕಾರಣವೇನು ಅಂತ. ಆಗ ನಾರದರು ಹೇಳಿದರು, ನಾನು ಇಲ್ಲಿ ಬರೋದಕ್ಕೆ ಕಾರಣ, ನಾನು ಬ್ರಹ್ಮಲೋಕದಿಂದ ಹೊರಟು ಯಮಲೋಕಕ್ಕೆ ಬಂದಾಗ ನಿಮ್ಮ ಪಿತರನ್ನು ಕಂಡೆ, ನಿಮ್ಮ ತಂದೆಯವರನ್ನು ಕಂಡೆ ಅಂತ ಹೇಳ್ತಾರೆ. ರಾಜನಿಗೆ ಆಶ್ಚರ್ಯವಾಗುತ್ತದೆ. ಯಮಲೋಕದಲ್ಲಿ ಇಂದ್ರಸೇನ ರಾಜರ ತಂದೆ, ಇಂದ್ರಸೇನ ರಾಜರ ತಂದೆಯೂ ಸಹ ತುಂಬ ಯಜ್ಞ, ಯಾಗ, ಪೂಜೆ, ತಪಗಳನ್ನು ಮಾಡಿದವರೇ. ಹಾಗಾದರೆ ಅಂತಹ ರಾಜ ಯಮಲೋಕದಲ್ಲಿ ಅಂತ ರಾಜನಿಗೆ ಆಶ್ಚರ್ಯವಾಗುತ್ತದೆ. ಇಲ್ಲಿ ಯಮಲೋಕ ಅಂದರೆ, ಯಮಲೋಕಕ್ಕೆ 4 ದ್ವಾರಗಳಿರುತ್ತವೆ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ ಪೂರ್ವ, ಪಶ್ಚಿಮ, ಉತ್ತರದ ದ್ವಾರಗಳಿಂದ ಪುಣ್ಯವಂತರು, ಒಳ್ಳೆಯ ಪುಣ್ಯಾತ್ಮರು ಬರುವಂಥ ಮಾರ್ಗ. ದಕ್ಷಿಣ ದಿಕ್ಕಿಗೆ ಪಾಪಿಗಳು ಬರುವ ಮಾರ್ಗ. ನರಕ ಇರುವುದು ಸಹ ಇಲ್ಲೇ. ಈಗ ಇಲ್ಲಿ ಯಮಲೋಕದಲ್ಲಿ ಇಂದ್ರಸೇನ ರಾಜರ ತಂದೆಯವರು ಇದ್ದಾರೆ. ಅದು ನರಕ ಅಲ್ಲದೆ ಇರಬಹುದು, ಆದರೆ ಯಮಲೋಕವಂತೂ ಹೌದು. ಇಲ್ಲಿ ಯಮಲೋಕಕ್ಕೂ ಸ್ವರ್ಗಲೋಕಕ್ಕೂ ಇಂದ್ರಲೋಕ, ಬ್ರಹ್ಮಲೋಕ ಹೀಗೆಲ್ಲ ಇರುತ್ತೆ. ಇದಕ್ಕೇನು ವ್ಯತ್ಯಾಸ ಅಂದರೆ, ತುಂಬ ಪಾಪ ಮಾಡಿದವರು ನರಕದಲ್ಲಿರ್ತಾರೆ, ಸ್ವಲ್ಪ ಪುಣ್ಯ ಮಾಡಿದವರು ಯಮಲೋಕದಲ್ಲಿ ಇರ್ತಾರೆ, ಇನ್ನೂ ಸ್ವಲ್ಪ ಜಾಸ್ತಿ ಪುಣ್ಯ ಮಾಡಿದವರು ಇಂದ್ರಲೋಕದಲ್ಲಿ ಇರ್ತಾರೆ, ಅದಕ್ಕಿಂತ ಜಾಸ್ತಿ ಪುಣ್ಯ ಮಾಡಿದವರು ಬ್ರಹ್ಮಲೋಕದಲ್ಲಿ ಇರ್ತಾರೆ. ಬರೀ ಪುಣ್ಯನೇ ಮಾಡಿದ್ದಾರೆ, ಏನು ಪಾಪನೇ ಮಾಡಿಲ್ಲ, ಇವರು ಚಾಡಿ ಮಾತಾಡಿಲ್ಲ, ಯಾರ ಬಗ್ಗೆನೂ ಏನೂ ಕೆಟ್ಟದನ್ನು ವಿಚಾರ ಮಾಡಿಲ್ಲ, ತಮ್ಮ ಇಂದ್ರಿಯಗಳನ್ನು ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ವೈಕುಂಠಕ್ಕೆ ಹೋಗುತ್ತಾರೆ. ಅದು ತುಂಬ ಮೇಲಿನ ಲೋಕ. ಹೀಗೆ ನಾವು ಮಾಡಿದ ಪಾಪ ಪುಣ್ಯಗಳ ಲೆಕ್ಕದ ಮೇಲೆ ನಮಗೆ ಲೋಕಗಳು ಸಿಗುತ್ತವೆ. ಇಲ್ಲಿ ಈಗ ರಾಜರ ತಂದೆಯವರು ಯಮಲೋಕದಲ್ಲಿ ಇದ್ದಾರೆ. ರಾಜನಿಗೂ ಚಿಂತೆಯಾಯಿತು, ಇದೇನು ನಮ್ಮ ತಂದೆಯವರು ಯಮಲೋಕದಲ್ಲಿಯೇ ಅಂತ ಹೇಳಿ ಪ್ರಶ್ನಾರ್ಥಕವಾಗಿ ನಾರದರ ಕಡೆಗೆ ನೋಡುತ್ತಿದ್ದರು. ನಾರದರು ಮುಂದುವರೆಸಿದರು,
ನನಗೆ ಅಲ್ಲಿ ನಿಮ್ಮ ತಂದೆಯವರನ್ನು ನೋಡಿ ಆಶ್ಚರ್ಯವಾಯಿತು. ಮುಂದೆ ಹೋಗಿ ನಾನು ತಂದೆಯವರಿಗೆ ಮಾತನಾಡಿಸಿದೆ, ಇದೇನು ನೀವಿಲ್ಲಿ ಅಂತ ಕೇಳಿದೆ. ಆಗ ಅವರು ಹೇಳಿದರು, ನಾನು ಭೂಲೋಕದಲ್ಲಿದ್ದಾಗ ಯಜ್ಞ ಜಪತಪಗಳನ್ನು ಮಾತ್ರ ಮಾಡಿದ್ದೇನೆ, ವ್ರತಗಳನ್ನು ಮಾಡೇ ಇಲ್ಲ. ಅದಕ್ಕೋಸ್ಕರ ನನಗೆ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೇನು ಮಾಡಬೇಕು ಅಂತ ಕೇಳಿದಾಗ ಇಂದ್ರಸೇನ ರಾಜನ ತಂದೆಯವರು ನಾರದರಿಗೆ ಹೇಳಿದರಂತೆ, ನನ್ನ ಮಗನ ಬಳಿಗೆ ಹೋಗಿ ಯಾವುದಾದರೂ ಒಂದು ವ್ರತವನ್ನು ಮಾಡಿ ನನಗೆ ಇಲ್ಲಿಂದ ಮುಂದಿನ ಲೋಕಕ್ಕೆ ಕಳಿಸುವ ವ್ಯವಸ್ಥೆಯನ್ನು ಮಾಡು ಅಂತ ಹೇಳಿ. ಅದೇ ತರಹ ನಾರದರು ಬಂದು ಇಂದ್ರಸೇನ ರಾಜರಿಗೆ ಹೇಳಿದರು. ಇಂದ್ರಸೇನ ರಾಜರಿಗೆ ಚಿಂತೆಯಾಯಿತು. ತಂದೆಯವರು ನರಕದಲ್ಲಿದ್ದಾರೆ ಅಥವಾ ಯಮಲೋಕದಲ್ಲಿದ್ದಾರೆ ಎಂದು. ಇದಕ್ಕೇನು ಮಾಡಬೇಕು, ಇದಕ್ಕೆ ಪರಿಹಾರವೇನು ಎಂದು ನಾರದರಿಗೇ ಕೇಳಿದರು. ಆಗ ನಾರದರು ಹೇಳಿದರು, ಈಗ ಬರುವ ವ್ರತ ಏಕಾದಶಿ, ಇಂದಿರಾ ಏಕಾದಶಿ ಅಂತ ಇದೆ. ಈ ಇಂದಿರಾ ಏಕಾದಶಿಯಲ್ಲಿ ನಿಷ್ಠೆಯಿಂದ ವ್ರತವನ್ನು ಮಾಡಿ ಇದರ ಪುಣ್ಯವನ್ನು ಪಿತೃಗಳಿಗೆ ಅರ್ಪಿಸಿದರೆ ಯಾವುದೇ ಕಷ್ಟದಲ್ಲಿ ಸಿಲುಕಿದ್ದರೂ ಅಲ್ಲಿಂದ ಆ ಪಿತೃಗಳಿಗೆ ಮುಂದಿನ ಮಾರ್ಗಕ್ಕೆ ದಾರಿಯಾಗುತ್ತದೆ ಎಂದು. ಇಲ್ಲೀಗ ಇಂದ್ರಸೇನ ರಾಜರ ತಂದೆ ಯಮಲೋಕದಲ್ಲಿ ಇದ್ದಾರೆ. ಅವರಿಗೆ ಇಂದಿರಾ ಏಕಾದಶಿಯ ವ್ರತವನ್ನು ಮಾಡಲು ಹೇಳಿದರು. ಇದು ಕೇವಲ ರಾಜರಿಗೆ ಮಾತ್ರ ಅಲ್ಲ, ರಾಜರ ತಂದೆಯವರಿಗೆ ಅಲ್ಲಿಂದ ಮುಂದೆ ಕಳಿಸಲು ಮಾತ್ರವಲ್ಲ, ಇದನ್ನು ನೀವು ಎಲ್ಲರೂ ಸಹ ಮಾಡಬಹುದು. ಇನ್ನೇನು ಏಕಾದಶಿನೇ ಮುಗಿದೋಯ್ತು, ಈಗ ಹೇಳಿದರೆ ಹೆಂಗೆ ಮಾಡೋದು ಅಂತ ನಿಮಗೆ ಚಿಂತೆನಾ? ಪರವಾಗಿಲ್ಲ, ಪಿತೃಪಕ್ಷ ಇದೆ. ಪಿತೃಪಕ್ಷದಲ್ಲಿ ಈ 15 ದಿವಸಗಳ ಕಾಲವು ನಾವು ಯಾವುದೇ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಯೋಗ್ಯ ಬ್ರಾಹ್ಮಣರಿಗೆ ಊಟವನ್ನು ಕೊಟ್ಟು ಜಪ ತಪ ಧ್ಯಾನಗಳನ್ನು, ಮಂತ್ರಗಳನ್ನು ಪಠಿಸಿ ಇದರ ಫಲವನ್ನು ಪಿತೃಗಳಿಗೆ ಅರ್ಪಿಸಿದರೆ ಕಷ್ಟದಲ್ಲಿದ್ದರೂ ಸಹ ಪಿತೃಗಳು ಮುಂದಿನ ಲೋಕಕ್ಕೆ ಪ್ರಯಾಣ ಮಾಡುತ್ತಾರೆ. ಈಗ ನಮ್ಮ ಪಿತೃಗಳೆಲ್ಲ ಯಾವ ಯಾವ ಲೋಕದಲ್ಲಿರುತ್ತಾರೋ ಗೊತ್ತಿಲ್ಲ. ಯಾವ ಪಕ್ಷಿ ಪ್ರಾಣಿಗಳಾಗಿರ್ತಾರೋ, ಯಾವ ವಿಷ ಜಂತುಗಳಾಗಿರ್ತಾರೋ ಯಾವುದು ನಮಗೆ ಗೊತ್ತಿಲ್ಲ. ಅಂತಹದಲ್ಲಿ ಕ್ರಿಮಿಕೀಟಗಳಾಗಿರಬಹುದು. ಅಲ್ಲಿಂದ ಎಲ್ಲ ಅವರಿಗೆ ಮುಕ್ತಿಯನ್ನು ಕೊಡಬೇಕಂದ್ರೆ ಈ ಪಿತೃಪಕ್ಷದಲ್ಲಿ ನಾವು ಯಾವುದೇ ಒಂದು ವ್ರತವನ್ನು ಹಿಡಿಬೇಕು. ದಿನ ಒಂದು ವಿಷ್ಣು ಸಹಸ್ರನಾಮ ಹೇಳೋದಾಗಲಿ, ದಿನ ರಾಮರಕ್ಷಾ ಸ್ತೋತ್ರ ಹೇಳೋದಾಗಲಿ, ಪ್ರತಿದಿನ ಹನುಮಾನ್ ಚಾಲೀಸ ಹೇಳೋದಾಗಲಿ, ಅಥವಾ ಪ್ರತಿದಿನ ಭಗವದ್ಗೀತೆಯನ್ನು ಪಠಿಸುವುದಾಗಲಿ. ಭಗವದ್ಗೀತೆಯ ಯಾವುದಾದರೂ ಒಂದು ಅಧ್ಯಾಯವನ್ನು ಪಠಿಸಿದರೂ ಚಿಂತೆ ಇಲ್ಲ. ಅದರಲ್ಲಿಯೂ ಮುಖ್ಯವಾಗಿ 7ನೇ ಅಧ್ಯಾಯ, 12ನೇ ಅಧ್ಯಾಯ, 15ನೇ ಅಧ್ಯಾಯ ಅಂತ ಹೇಳ್ತಾರೆ. ಈ ಅಧ್ಯಾಯಗಳನ್ನು ಪಠಿಸುವಾಗ ಅಥವಾ ನೀವು ಯಾವುದೇ ವಿಷ್ಣು ಸಹಸ್ರನಾಮ ಇರ್ಬೋದು, ರಾಮರಕ್ಷಾ ಇರ್ಬೋದು, ಹನುಮಾನ್ ಚಾಲೀಸ ಇರ್ಬೋದು, ಇವುಗಳನ್ನು ಪಠಿಸುವಾಗ ಎದುರುಗಡೆ ಒಂದು ಲೋಟದಲ್ಲಿ ನೀರನ್ನು ಇಟ್ಟುಕೊಂಡು ನೀವು ಶ್ಲೋಕವನ್ನು ಪಠಿಸಿ, ಮಂತ್ರವನ್ನು ಪಠಿಸಿ ಆ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ಯಾವುದಾದರೂ ಹೂವಿನ ಗಿಡಕ್ಕೆ ಆ ನೀರನ್ನು ಹಾಕುವಾಗ ಪಿತೃಗಳಿಗೆ ಅರ್ಪಣೆ ಅಂತ ಹೇಳಿ ತಾವು ಈಗ ಹೇಳಿದ ಏನೋ ಒಂದು ಭಗವದ್ಗೀತೆ ಇರ್ಬೋದು ಅಥವಾ ಯಾವುದಾದ್ರೂ ಮಂತ್ರ ಸ್ತೋತ್ರ ಇರ್ಬೋದು, ಇದನ್ನು ನಾನು ನನ್ನ ಪಿತೃಗಳಿಗೆ ಅರ್ಪಿಸುತ್ತಿದ್ದೇನೆ ಅಂತ ಹೇಳಿಕೊಟ್ರೆ ಆ ಪಿತೃಗಳಿಗೆ ಇದು ಸೇರುತ್ತೆ. ನಾನು ಈಗ ತಾನೇ ಹೇಳಿದ್ದೀನಿ, ಪಿತೃದೇವತೆಗಳು ಯಾವ ರೀತಿ ಪಿತೃಗಳಿಗೆ ನಾವು ಕೊಟ್ಟ ಆಹಾರವನ್ನು ದೊರಕುವಂತೆ ಮಾಡುತ್ತಾರೆ ಅಂತ ಹೇಳಿ. ಅದೇ ತರಹ ಇಲ್ಲಿ ನಾವು ಒಂದು ಗ್ಲಾಸ್ ನೀರನ್ನೇ ಆಗಲಿ ಅಥವಾ ನಾವು ಪಠಿಸಿದ ಮಂತ್ರವನ್ನೇ ಆಗಲಿ ನಮ್ಮ ಪಿತೃಗಳಿಗೆ ತಲುಪಲಿ ಅಂತ ಹೇಳಿಕೊಟ್ಟಾಗ ಅದು ಅವರಿಗೆ ತಲುಪುತ್ತದೆ. ಅವರು ಯಾವುದೇ ಕಷ್ಟದಲ್ಲಿದ್ದರೂ ಅಲ್ಲಿಂದ ಅವರಿಗೆ ಬಿಡುಗಡೆ ಸಿಗುತ್ತದೆ. ಅವರು ಮನುಷ್ಯ ರೂಪದಲ್ಲೇ ಇದ್ದು ಏನಾದರೂ ಕಷ್ಟದಲ್ಲಿದ್ದರೂ ಸಹ
ಈ ನಮ್ಮ ಒಂದು ಪ್ರಯತ್ನದಿಂದ ಅವರಿಗೆ ಒಳಿತಾದರೂ ಆಗಬಹುದು, ಅವರ ಕಷ್ಟ ನಿವಾರಣೆಯೂ ಆಗಬಹುದು.